ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದ್ದೀನಿ. ಗೈಸ್, ಯಾರು ಲೈಕ್ ಮಾಡ್ತಿದ್ದೀರಾ, ಹಾಗೆಯೇ ಕಮೆಂಟ್ ಬಾಕ್ಸ್ನಲ್ಲಿ 456 ಅಂತ ಕಮೆಂಟ್ ಮಾಡ್ತಿದ್ದೀರಾ ಎಲ್ಲರಿಗೂ ಕೂಡ. ಮತ್ತು ಮಹಾಲಕ್ಷ್ಮಿ, ಹಾಗೆಯೇ 456 ಏಂಜಲ್ಸ್, ನೀವು ಇಷ್ಟಪಡುವ ದೇವರು, ಹಾಗೆಯೇ ನಿಮ್ಮ ಮನೆ ದೇವರು ಎಲ್ಲರಿಗೂ ಕೂಡ ಒಳ್ಳೇದು ಮಾಡಲಿ ಅಂತ ನಾನು ಕೇಳ್ಕೊಳ್ತೀನಿ. ಆದಷ್ಟು ಲೈಕ್ ಕೊಡಿ, ಇನ್ನೊಬ್ರು ಕಷ್ಟಕ್ಕೆ ನೆರವಾಗಿ, ಆಯಿತಾ? ಅಂದರೆ ಕಷ್ಟ ಅನ್ನೋದು ತುಂಬಾ ಹಿಂಸೆ ಕೊಡುವಂಥದ್ದು ಗಾಯ್ಸ್, ಅಲ್ವಾ? ಒಬ್ಬೊಬ್ರಿಗೆ ಒಂದೊಂದು ಥರ ಕಷ್ಟ ಇರುತ್ತೆ. ಒಬ್ಬೊಬ್ಬರಿಗೆ ಸಾಲದ ಸಮಸ್ಯೆ ಆದರೆ ಇನ್ನೊಬ್ಬರಿಗೆ ಆರೋಗ್ಯದ ಸಮಸ್ಯೆ ಇರುತ್ತೆ. ಇನ್ನೊಬ್ಬರಿಗೆ ಗಂಡ ಹೆಂಡತಿ ಮಧ್ಯೆ ಜಗಳ ಇರುತ್ತೆ. ಇನ್ನೊಬ್ಬರಿಗೆ ಒಂಥರ ಮನಸ್ಥಿತಿನೇ ಚೆನ್ನಾಗಿರೋದಿಲ್ಲ, ಏನೋ ಒಂಥರ ತುಂಬ ಬೇಜಾರು, ಈ ರೀತಿ ಆಗ್ತಾ ಇರುತ್ತೆ. ಇಲ್ಲ ಅಂತಂದರೆ ಮಕ್ಳುಗಳು ಹೇಳಿದ ಮಾತು ಕೇಳ್ತಾ ಇರೋದಿಲ್ಲ, ಈ ರೀತಿ. ಆಮೇಲೆ ಏನಂದರೆ ಈ ಶಾಪ್ಗಳು ಇಟ್ಕೊಂಡಿರ್ತೀರ, ಓನಾಗಿ ಬಿಸ್ನೆಸ್ ಮಾಡ್ತಾ ಇರ್ತೀರ, ಅವ್ರಿಗೆ ಅಲ್ಲಿ ಕೂಡ ಕಿರಿಕಿರಿ ಆಗ್ತಾ ಇರುತ್ತೆ, ಅಲ್ಲೂ ಕೂಡ ಸರಿಯಾಗಿ ಬಿಸ್ನೆಸ್ ಆಗ್ತಾ ಇರೋದಿಲ್ಲ. ಈ ರೀತಿ ಎಲ್ಲ ಸುಮಾರು ಕಷ್ಟಗಳನ್ನ ಮನುಷ್ಯ ಅಂದಮೇಲೆ ನಾವು ಅನುಭವಿಸ್ತಾನೆ ಇರ್ತೀವಿ ಅಲ್ವಾ? ಈ ಕಷ್ಟಗಳಿಗೆಲ್ಲ ಮುಕ್ತಿ ಸಿಗಬೇಕು ಅಂದರೆ ಕೆಲವೊಂದು ಪರಿಹಾರಗಳನ್ನ ನಾವು ಮಾಡ್ಕೊಳ್ಬೇಕಾಗತ್ತೆ ಮನೆಯಲ್ಲೇ. ಅಂದರೆ ಜಾಸ್ತಿ ಖರ್ಚಿಲ್ದೇ ಮಾಡ್ಕೊಳ್ಳುವಂಥ ಪರಿಹಾರ ಆಗಿರುತ್ತೆ, ಓಕೆನಾ? ಸೊ ಅದಕ್ಕೆ ನಿಮಗೆ ಹೇಳ್ತಾ ಇರೋದು, ಲೈಕ್ ಕೊಡಿ ಆದಷ್ಟು. ನಮ್ಮ ಥರ ನಿಮ್ಮ ಥರ ಕಷ್ಟದಲ್ಲಿರೋರು ತುಂಬ ಜನ ಇರ್ತಾರೆ ಅಲ್ವಾ? ಅವ್ರಿಗೆಲ್ಲ ಏನೋ ಒಂದು ನಮ್ಮ ಕಡೆಯಿಂದ ಹೆಲ್ಪ್ ಆದರೆ ಸಾಕು ಅಷ್ಟೇ. ನಾವೇನೋ ಲೈಕ್ ಕೊಡೋಕ್ಕೇನು ಕಾಸು ಕೊಡಬೇಕಾ, ಇಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಕಾಸು ಕೊಡಬೇಕಾ? ಇಲ್ಲ ಅಲ್ವಾ ಗಾಯ್ಸ್? ಸೊ ಅದಕ್ಕೆ ಹೇಳ್ತಾ ಇರೋದು, ಆದಷ್ಟು ಲೈಕ್ ಕೊಡಿ, ಇನ್ನೊಬ್ರು ಕಷ್ಟಕ್ಕೆ ನೆರವಾಗಿ. ಹೊಸದಾಗಿ ನನ್ನ ಚಾನಲ್ ಯಾರು ನೋಡ್ತಾ ಇದ್ದರೆ, ಹೇಗೆ ಮೇಡಮ್ ನಾವು ಲೈಕ್ ಕೊಡೋದ್ರಿಂದ ಈ ರೀತಿ ಅಂತಂದರೆ ಇನ್ನೊಬ್ರಿಗೆ ಹೆಲ್ಪ್ ಆಗುತ್ತೆ ಅಂತ ನೀವು ಕೇಳ್ಬೋದು. ನೀವು ಒಂದು ಲೈಕ್ ಕೊಡೋದ್ರಿಂದ ಗಾಯ್ಸ್ ವಿಡಿಯೋ ಅನ್ನೋದು ಲೀಕ್ ಆಗುತ್ತೆ. ನಿಜವಾಗ್ಲೂ ನಾನು ವ್ಯೂಸ್ಗಾಗಲಿ ಕಮೆಂಟ್ಗಾಗಲಿ ಲೈಕ್ ಆಗಲಿ ಹೇಳ್ತಾ ಇಲ್ಲ ಗಾಯ್ಸ್, ಇನ್ನೊಬ್ರು ಕಷ್ಟಕ್ಕೆ ನೆರವಾಗಿ ಅಂತ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ. ಯಾಕಂದರೆ ಈಗ ನನಗೇನು ಗೊತ್ತು ಅದನ್ನು ನಾನು ನಿಮಗೆ ತಿಳಿಸ್ಕೊಡೋದ್ರಿಂದ ನಾನು ಏನೂ ಕಳ್ಕೊಳ್ಳಲ್ಲ ಅಲ್ವಾ? ಅದ್ರ ಬದಲು ನನಗೂ ಕೂಡ ಇನ್ನೊಬ್ಬರ ಕಡೆಯಿಂದ ನನಗೆ ಕಷ್ಟ ಅಂತ ಬಂದಾಗ ದೇವರು ನನಗೂ ಕೂಡ ನಿಜವಾಗ್ಲೂ ಹೆಲ್ಪ್ ಮಾಡೇ ಮಾಡ್ತಾರೆ. ಈಗ ನಾನು ಒಬ್ಬಳೇ ತಿಳ್ಕೊಂಡು ಅದನ್ನು ನನ್ನೊಳಗಡೆ ಇಟ್ಕೊಂಡು ನಾನು ಮಾತ್ರ ಆ ರೆಮಿಡಿಗಳನ್ನ ಮಾಡಿಕೊಂಡು ನಾನು ಮಾತ್ರ ಚೆನ್ನಾಗಿರಬೇಕು ಅಂತ ಅಲ್ಲ ಅಲ್ವಾ? ಯಾಕಂದರೆ ನಮಗೇನು ಗೊತ್ತೋ ಅದನ್ನು ಇನ್ನೊಬ್ರಿಗೆ ತಿಳಿಸ್ಕೊಟ್ರೆ ನಾವೇನು ಕಳ್ಕೊಳ್ಳೋದಿಲ್ಲ. ಸೊ ಅದಕ್ಕೆ ನಾನು ನನಗೇನು ಗೊತ್ತು ತಿಳಿಸ್ಕೊಡ್ತಾ ಇದ್ದೀನಿ. ನಿಮ್ಮ ಕರ್ತವ್ಯ, ಒಂದು ರಿಕ್ವೆಸ್ಟ್ ಮಾಡ್ತಿದ್ದೀನಿ, ನಿಮ್ಮ ಕರ್ತವ್ಯ ಏನಂದರೆ ಒಂದು ಲೈಕ್ ಕೊಡಿ. ಅಂದರೆ ಈ ಒಂದು ರೆಮಿಡಿಗಳನ್ನ ಮಾಡಿಕೊಂಡೇ ಅವ್ರ ಕಷ್ಟಗಳನ್ನ ತೀರಬೇಕು ಅಂತಲೂ ಇರ್ಬೋದು ಅಲ್ವಾ? ಸೊ ಈ ವಿಡಿಯೋ ಯಾರ್ಯಾರು ನೋಡ್ತಿರ್ತಾರೆ ಅಂದರೆ ನೀವು ಲೈಕ್ ಕೊಡೋದ್ರಿಂದ ವಿಡಿಯೋ ಅನ್ನೋದು ಲೀಕ್ ಆಗುತ್ತೆ, ಯಾರ್ಯಾರಿಗೆ ರೀಚ್ ಆಗುತ್ತೆ ಅವರೆಲ್ಲರೂ ಈ ರೆಮಿಡಿಗಳನ್ನ ಮಾಡಿಕೊಂಡು ನೀವು ಅವ್ರ ಕಷ್ಟಕ್ಕೆ ನೆರವಾಗಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಅವ್ರ ಕಷ್ಟನ ಅವ್ರು ಕಳ್ಕೊಳ್ಳಿ ಅಂತ ಅಷ್ಟೇ, ಓಕೆನಾ? ಓಕೆ, ಬನ್ನಿ ಇವತ್ತು ತಡ ಮಾಡ್ದೇ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನಿಮಗೆ ಗೊತ್ತಲ್ಲ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ನನ್ನ ಧನ್ಯವಾದಗಳನ್ನ ತಿಳಿಸ್ತಾ ಇವತ್ತಿನ ವಿಡಿಯೋನ ರೆಮಿಡಿನ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಗೈಸ್, ಏನಂದರೆ ನನಗೆ ತುಂಬಾ ಕಮೆಂಟ್ಸ್ ಬರ್ತಾ ಇದೆ, ಮೇಡಮ್ ನಮ್ಮ ಸಾಲ ತೀರಬೇಕು, ಪ್ಲೀಸ್ ಬ್ಲೆಸ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀರಾ. ಸುಮಾರು ಜನ ಅದೇ ರೀತಿ ಕೇಳಿದ್ದೀರಾ. ಎಲ್ಲರಿಗೂ ಕೂಡ ಯಾರ್ಯಾರು ಕಮೆಂಟ್ ಮಾಡ್ತಿದ್ದೀರಾ, ಹಾಗೆಯೇ ಯಾರ್ಯಾರು ಸಾಲ ಜಾಸ್ತಿ ಇದೆ ಎಲ್ಲರಿಗೂ ಕೂಡ ಆದಷ್ಟು ಬೇಗ ನಿಮ್ಮ ಸಾಲಗಳು ತೀರಲಿ ಅಂತ ನಾನು ಕೂಡ ದೇವ್ರ ಹತ್ರ ಕೇಳ್ಕೊಳ್ತೀನಿ. ಈ ರೆಮಿಡಿಗಳನ್ನ ನಂಬಿಕೆಟ್ಟು ಮಾಡ್ಕೊಳ್ಳಿ, ನಿಜವಾಗ್ಲೂ ಒಳ್ಳೇದಂತೂ ಆಗೇ ಆಗುತ್ತೆ. ಹಾಗೆಯೇ ಸುಮಾರು ಜನಕ್ಕೆ ಒಳ್ಳೇದಾಗಿದೆ ನೋಡಿ, ಕಮೆಂಟ್ಸ್ ಮಾಡಿರೋರು ನಾನು ಹಾಕಿರ್ತೀನಿ, ಬೇಕಾದ್ರೆ ನಿಮಗೆ ಈ ರೀತಿ ಬ್ಲೆಸ್ ಮಾಡಿ ಮೇಡಮ್ ಅಂತ ಕೇಳ್ಕೊಂಡಿದ್ದಾರೆ. ಜೊತೆಗೆ ಇನ್ನೊಬ್ಬರು ನನ್ನ ಮಕ್ಕಳಿಗೆ ವಿದ್ಯಾಭ್ಯಾಸ ಅಂತಂದರೆ ಯಾವ ರೀತಿ ಅವರು ಕಾನ್ಸಂಟ್ರೇಷನ್ನ ತೋರಿಸ್ಬೇಕು ವಿದ್ಯಾಭ್ಯಾಸದಲ್ಲಿ ಅಂತ ಅದನ್ನು ಕೂಡ ಕೇಳಿದ್ದಾರೆ. ಅದಕ್ಕೆ ಈ ಒಂದು ರೆಮಿಡಿ ಅನ್ನೋದು ನಿಜವಾಗ್ಲೂ ವರ್ಕ್ ಆಗುತ್ತೆ ಗಾಯ್ಸ್. ಹಾಗೆಯೇ ಕೊಟ್ಟ ಹಣ ಏನಾದರೂ ವಾಪಸ್ ನಿಮಗೆ ಬರ್ತಾ ಇಲ್ಲ, ಅದು ಕೂಡ ಒಂದು ಕಮೆಂಟ್ ಬಂದಿದೆ. ಅದಕ್ಕೂ ಕೂಡ ಈ ರೆಮಿಡಿ ಅದ್ಭುತವಾಗಿ ಕೆಲಸ ಮಾಡುತ್ತೆ. ಹಾಗೆಯೇ ಈ ರೆಮಿಡಿಯಿಂದ ಏನೇನು ಯೂಸ್ ಅಂತ ನಾನು ನಿಮಗೆ ಫಸ್ಟು ತಿಳಿಸ್ಕೊಡ್ತೀನಿ. ಆಮೇಲಿಂದ ಈ ರೆಮಿಡಿನ ಯಾವ ವಾರ ಮಾಡಬೇಕು, ಹಾಗೆಯೇ ಯಾವ ರೀತಿ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ, ಓಕೆನಾ? ಓಕೆ, ಬನ್ನಿ ಫಸ್ಟು ಇದರಿಂದ ಏನು ಯೂಸಸ್ ಅನ್ನೋದನ್ನು ನಾನು ನಿಮಗೆ ಹೇಳ್ತೀನಿ. ಅಂತಂದರೆ ಗಾಯ್ಸ್, ಈ ಒಂದು ರೆಮಿಡಿನ ನೀವು ಮಾಡ್ಕೊಳ್ಳೋದ್ರಿಂದ ಈಗ ತುಂಬ ಜನ ಕಷ್ಟದಲ್ಲಿ ಇರ್ತಾರೆ, ಓಕೆನಾ? ಅವರೆಲ್ಲರಿಗೂ ಕೂಡ ನಾನು ಆಗಲೇ ಹೇಳ್ದಂಗೆ ಒಬ್ಬೊಬ್ರಿಗೆ ಒಂದೊಂದು ಥರ ಪ್ರಾಬ್ಲಮ್ಸ್ ಇರುತ್ತೆ. ದೇವರು ಕಷ್ಟ ಅನ್ನೋದನ್ನ ಪ್ರತಿಯೊಬ್ಬ ಮನುಷ್ಯಂಗೂ ಕೊಟ್ಟಿರ್ತಾನೆ, ಆಯಿತಾ? ಯಾರು ಕಷ್ಟ ಇಲ್ಲ ಅನ್ನೋರೇ ಇಲ್ಲ. ನೀವು ಅನ್ಕೊಬೋದು, ಒಬ್ಬೊಬ್ಬರು ತಿಳ್ಕೊಳ್ಬೋದು ಗಾಯ್ಸ್, ಏನಂದರೆ ದುಡ್ಡಿದ್ರೆ ಎಲ್ಲ ಸರಿಯಾಗಿಬಿಡುತ್ತೆ, ದುಡ್ಡಿದ್ರೆ ಎಲ್ಲ ಸಿಗುತ್ತೆ, ದುಡ್ಡಿಂದನೇ ಎಲ್ಲ ಅಂತ ಒಬ್ಬೊಬ್ಬರು ಅನ್ಕೊಬೋದು. ಅದು ಕೂಡ ನಿಜಾನೇ, ದುಡ್ಡಿದ್ರೆ ಎಲ್ಲ ಸಿಗುತ್ತೆ, ಎಲ್ಲ ಆಗುತ್ತೆ. ಆದರೆ ಕೆಲವೊಬ್ರಿಗೆ ಏನಂದರೆ ಗಾಯ್ಸ್, ದುಡ್ಡಿದ್ರೂ ಕೂಡ ಕೆಲವೊಬ್ರಿಗೆ ನೆಮ್ಮದಿ ಅನ್ನೋದು ಇರೋದಿಲ್ಲ, ಆಯಿತಾ? ಒಬ್ಬೊಬ್ಬರಿಗೆ ನೆಮ್ಮದಿ ಅನ್ನೋದಿರುತ್ತೆ, ಆದರೆ ದುಡ್ಡಿರೋದಿಲ್ಲ. ಮೇನಾಗಿ ಬೇಕಾಗಿರೋದು ದುಡ್ಡು ಕೂಡ ಹೌದು, ನಾನಿಲ್ಲ ಅಂತ ಹೇಳಲ್ಲ. ಆದರೆ ದುಡ್ಡಕ್ಕಿಂತ ದುಡ್ಡನ್ನು ನಾವು ಆರಾಮಾಗಿ ಸಂಪಾದನೆ ಮಾಡ್ಕೊಬೋದು, ಆದರೆ ನೆಮ್ಮದಿನ ಸಂಪಾದನೆ ಮಾಡ್ಕೊಳಕ್ಕಾಗತ್ತಾ? ಇಲ್ಲ ಅಲ್ವಾ? ನಾನು ಹೇಳಿದ್ದು ಸರಿ ಅಂತ ಅನಿಸಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ಹಾಗೆಯೇ ಇನ್ನೂ ಕೆಲವರಿಗೆ ಏನಿರುತ್ತೆ ಅಂದರೆ ಗಾಯ್ಸ್,
ಮನಸ್ಥಿತಿ ಚೆನ್ನಾಗಿರೋದಿಲ್ಲ ಅವರಿಗೆ, ಸುಮ್ಮನೆ ಒಳ್ಳೊಳಗಡೆ ಕೊರಗ್ತಾ ಇರ್ತಾರೆ, ಏನೋ ಒಂದು ಚಿಂತೆಗಳು ಕಾಡ್ತಾ ಇರುತ್ತೆ ಆಯಿತಾ. ಸಾಲದ ಸಮಸ್ಯೆ ಅನ್ನೋದು ಜಾಸ್ತಿ ಆಗ್ತಾ ಇರುತ್ತೆ, ಮನೆಯಲ್ಲಿ ₹1 ಕೂಡ ಉಳಿತಾ ಇರೋದಿಲ್ಲ. ಅವ್ರಿಗೂ ಕೂಡ ಈ ರೆಮಿಡಿ ಅನ್ನೋದು ವರ್ಕ್ ಆಗುತ್ತೆ. ಹಾಗೆಯೇ ನಿಮ್ಮ ಅಂಗಡಿ ಶಾಪ್ನಲ್ಲಿ ಏನಾದರೂ ನಿಮಗೆ ಬಿಸ್ನೆಸ್ ಆಗ್ತಾ ಇಲ್ವಾ, ಇವರು ಅಕ್ಕಪಕ್ಕದವರು ನಿಮಗೆ ಚೆನ್ನಾಗಿ ವ್ಯಾಪಾರ ಆಗ್ತಿದೆ ಅಂತ ಅಂದ್ಬಿಟ್ಟು ತುಂಬ ಹೊಟ್ಟೆ ಹುರ್ಕೊಂಡು ನಿಮ್ಮ ಬಿಸ್ನೆಸ್ ಏನಾದರೂ ಡಲ್ ಆಗಿದ್ರೆ ಆ ಒಂದು ಇದಕ್ಕೂ ಕೂಡ ನಿಮಗೆ ಈ ರೆಮಿಡಿ ಅನ್ನೋದು ಯೂಸ್ಫುಲ್ ಆಗುತ್ತೆ. ಓಕೆನಾ. ಹಾಗೆಯೇ ಗೈಸ್ ಇನ್ನೊಂದು ಏನಂತಂದರೆ, ನಿಮ್ಮ ಆರೋಗ್ಯದ ಸಮಸ್ಯೆ ಏನಾದರೂ ಕಾಡ್ತಾ ಇದ್ದರೆ ನಿಮಗೆ ನಿಜವಾಗ್ಲೂ ಈ ಒಂದು ರೆಮಿಡಿಯಿಂದ ಆರೋಗ್ಯದ ಸಮಸ್ಯೆ ಅನ್ನೋದು ಕೂಡ ಸುಧಾರಣೆಗೆ ಬರುತ್ತೆ. ಸರಿನಾ. ನಿಮ್ಮ ಮನೆಯಲ್ಲಿ ಗಂಡ ಹೆಂಡತಿ ಜಗಳ ಆಗ್ತಾ ಇರುತ್ತೆ, ಹಾಗೆಯೇ ಮಕ್ಕಳ ವಿದ್ಯಾಭ್ಯಾಸಕ್ಕೂ ಕೂಡ ಹೆಲ್ಪ್ ಆಗುತ್ತೆ, ಮಕ್ಕಳು ಹೇಳಿದ ಮಾತು ಕೇಳ್ತಾ ಇಲ್ಲ ಅನ್ನೋದಕ್ಕೂ ಕೂಡ ಈ ಒಂದು ರೆಮಿಡಿ ಅನ್ನೋದು ಅದ್ಭುತವಾಗಿ ಕೆಲಸ ಮಾಡುತ್ತೆ. ಯಾಕಪ್ಪ ಅಂತಂದರೆ ಈ ಒಂದು ರೆಮಿಡಿನ ಗಾಯ್ಸ್ ಸಿದ್ಧಿಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವಂಥದ್ದು. ಈ ದೇವ್ರು ಏನಂದರೆ ಗಾಯ್ಸ್, ಈಗ ಕಷ್ಟ ಅಂತ ಕೊಟ್ಟ ಮೇಲೆ ಅದಕ್ಕೆ ಪರಿಹಾರ ಅನ್ನೋದು ಕೂಡ ತಿಳಿಸ್ಕೊಟ್ಟಿರ್ತಾರೆ ಆಯಿತಾ. ಅದನ್ನು ನಾವು ಮನೆಯಲ್ಲೇ ಮಾಡಿಕೊಂಡು ಹೆಚ್ಚು ಖರ್ಚಿಲ್ದೇನೆ, ಅಂದರೆ ಹೊರಗಡೆ ಎಲ್ಲ ಹೋಗಿ ಪೂಜೆ ಎಲ್ಲ ಮಾಡಿಸ್ತೀರಾ, ಅಲ್ಲೂ ಕೂಡ ಶಾಸ್ತ್ರಗಳನ್ನ ಕೇಳ್ತೀರಾ, ದುಡ್ಡು ಖರ್ಚು ಮಾಡಿ ಪೂಜೆ ಮಾಡಿಸ್ತೀರಾ, ಅಂದರೂ ನಿಮಗೆ ಗುಡ್ ರಿಸಲ್ಟ್ ಸಿಕ್ಕಿರೋದಿಲ್ಲ. ಯಾಕೆ ಸುಮ್ಮನೆ ಆ ಥರ ಹೊರಗಡೆ ಹೋಗಿ ದುಡ್ಡು ವೇಸ್ಟ್ ಮಾಡ್ತೀರಾ ಅಲ್ವಾ. ಈ ರೀತಿ ಮನೆಯಲ್ಲೇ ನಾವು ಯೂಸ್ ಮಾಡುವಂಥ ಪದಾರ್ಥಗಳನ್ನ ಯೂಸ್ ಮಾಡಿಕೊಂಡು ನಾವು ಈ ಚಿಕ್ಕ ಪುಟ್ಟ ರೆಮಿಡಿಗಳನ್ನ ನಾವು ಮಾಡ್ಕೊಳ್ಳೋದ್ರಿಂದ ನಿಜವಾಗ್ಲೂ ನಮಗೆ ಒಂದು ಗುಡ್ ರಿಸಲ್ಟ್ ಅನ್ನೋದು ಸಿಗುತ್ತೆ. ಓಕೆನಾ. ಅದು ಅಲ್ಲದೆ ಮೇನಾಗಿ ಮನುಷ್ಯನ ಏಳಿಗೆಗೆ ಅಂತಲೇ ಸಿದ್ಧಿಶಾಸ್ತ್ರ ಆಗಿರಬಹುದು, ಪರಿಹಾರ ಶಾಸ್ತ್ರ ಆಗಿರಬಹುದು, ಇದರಲ್ಲಿ ಈ ರೀತಿ ರೆಮಿಡಿಗಳನ್ನ ತಿಳಿಸ್ಕೊಟ್ಟಿದ್ದಾರೆ ಅಂದರೆ ಗಾಯ್ಸ್ 100% ವರ್ಕ್ ಮಾಡೇ ಮಾಡುತ್ತೆ. ಓಕೆನಾ. ಸೊ ನಿಮಗೆಲ್ಲ ಗೊತ್ತಾಯಿತು ಅಂತ ಅಂದ್ಕೊಳ್ತೀನಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ, ನಾನು ಅದರಲ್ಲಿ ಆನ್ಸರ್ ಮಾಡ್ತೀನಿ. ಹಾಗೆಯೇ ನೋಡಿ ಏನು ಯೂಸಸ್ ಈ ಒಂದು ರೆಮಿಡಿಯಿಂದ ಅಂತ ನಾನು ನಿಮಗೆ ತಿಳಿಸ್ಕೊಟ್ಟೆ. ಹಾಗೆಯೇ ಗಾಯ್ಸ್ ಇನ್ನೊಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ, ನನ್ನ ಚಾನಲ್ನಲ್ಲಿ ಸುಮ್ಮನೆ ಅವ್ರು ಹೇಳ್ತಾರೆ ಇವ್ರು ಹೇಳ್ತಾರೆ ಅಂತ ನಾನು ವಿಡಿಯೋ ಮಾಡಿ ಹಾಕೋದಿಲ್ಲ. ನಾನು ಒಂದ್ಸಲ ಎಕ್ಸ್ಪೀರಿಯೆನ್ಸ್ ತೊಗೋತೀನಿ ಆಯಿತಾ, ಒಂದ್ಸಲ ಎಕ್ಸ್ಪೆರಿಮೆಂಟ್ ಮಾಡ್ತೀನಿ. ಅದನ್ನು ಎಕ್ಸ್ಪೀರಿಯೆನ್ಸ್ ತೊಗೊಂಡು ನಾನು ನಿಮಗೆ ವಿಡಿಯೋನ ನನಗೆ ಗುಡ್ ರಿಸಲ್ಟ್ ಸಿಕ್ತು ಅಂದರೆ ಮಾತ್ರ ನಾನು ನಿಮಗೆ ಶೇರ್ ಮಾಡುವಂಥದ್ದು. ಒಂದಿಬ್ಬರು ಕಮೆಂಟ್ ಮಾಡಿದ್ದೀರಾ, ಗೋಲ್ಡ್ ಇಟ್ಬಿಟ್ಟಿದ್ದೀನಿ ಮೇಡಮ್, ಅದನ್ನು ಬಿಡಿಸ್ಕೊಳಕ್ಕಾಗ್ತಾಯಿಲ್ಲ ಅಂತ. ನಾನು ಅದರದ್ದು ರೆಮಿಡಿನ ಮಾಡಿದ್ದೀನಿ. ಅದೇನಾದ್ರು ನನಗೆ ಗುಡ್ ರಿಸಲ್ಟ್ ಸಿಕ್ಕಿದ್ರೆ ಖಂಡಿತವಾಗ್ಲೂ ನಾನು ನಿಮಗೆ ಅದನ್ನು ಶೇರ್ ಮಾಡ್ತೀನಿ ಆಯಿತಾ. ಯಾಕಂದರೆ ನಾನು ಆಗಲೇ ಹೇಳ್ದಂಗೆ ಗಾಯ್ಸ್, ಸುಮ್ಮನೆ ನಾನು ರಿಸಲ್ಟ್ ಸಿಗದೇ ನಾನು ನಿಮಗೆ ವಿಡಿಯೋಸ್ನ ಹಾಕೋದಿಲ್ಲ ಆಯಿತಾ. ನಾನು ಒಂದ್ಸಲ ಎಕ್ಸ್ಪೆರಿಮೆಂಟ್ ಮಾಡಿ ಎಕ್ಸ್ಪೀರಿಯೆನ್ಸ್ನ ತೊಗೊಂಡು ಓಕೆಪ್ಪ ಒಳ್ಳೇದಾಯಿತು ನನಗೆ ಅಂದರೆ ಮಾತ್ರ ನಾನು ನಿಮಗೆ ಶೇರ್ ಮಾಡ್ತೀನಿ. ಇಲ್ಲಾಂದರೆ ನೀವು ರೆಮಿಡಿಗಳನ್ನ ಮಾಡ್ಕೊಳ್ತೀರಾ, ನಿಮಗೆ ಒಳ್ಳೇದಾಗೋದಿಲ್ಲ, ಆವಾಗ ನೀವು ನನ್ನ ಬೈಕೊಳ್ಬಾರ್ದಲ್ವಾ, ಇವರೇನೋ ಹೇಳ್ತಿದ್ದಾರಪ್ಪ ಅಂತ ಬೈಕೊಳ್ಬಾರ್ದು. ಅದಕ್ಕಿಂತ ಹೆಚ್ಚಾಗಿ ಗಾಯ್ಸ್ ನೀವು ರೆಮಿಡಿಗಳನ್ನ, ಈ ಒಂದು ರೆಮಿಡಿ ಅಂತ ಹೇಳ್ತಲ್ಲ ನಾನು, ನೀವು ಯಾವುದೇ ಒಂದು ರೆಮಿಡಿನ ಮಾಡಬೇಕು ಅಂತಂದರೆ ಒಂದು ನಂಬಿಕೆ ಇಟ್ಟು ಶ್ರದ್ಧಾ ಭಕ್ತಿಯಿಂದ ಮಾಡ್ಕೊಳ್ಳಿ, ನಿಜವಾಗ್ಲೂ ಒಳ್ಳೇದಂತೂ ಹಾಗೆ ಆಗುತ್ತೆ ಆಯಿತಾ. ನೀವು ನಂಬಿಕೆ ಇಲ್ಲದೇ ಬೇಕಾಬಿಟ್ಟಿ ಮಾಡ್ಕೊಳ್ಳೋದು, ಇವ್ರು ಹೇಳಿದ ತಕ್ಷಣ ಆಗ್ಬಿಡುತ್ತಾ, ಈ ರೀತಿ ಒಂದು ಮನಸ್ಥಿತಿ ಮನೋಭಾವನೆ ಇಟ್ಕೊಂಡು ಮಾಡಿದ್ರೆ ಗಾಯ್ಸ್ ಖಂಡಿತವಾಗ್ಲೂ ರೆಮಿಡಿ ಅನ್ನೋದು ವರ್ಕ್ ಆಗೋದಿಲ್ಲ ಆಯಿತಾ. ಹಾಗೆಯೇ ಇದ್ರ ಜೊತೆಗೆ ನೀವು 4, 5, 6 ಏಂಜಲ್ಸ್ನ ನೀವು ಬೇಡ್ಕೊಳ್ಬೇಕು, ಮ್ಯಾನಿಫೆಸ್ಟೇಷನ್ ಕೂಡ ಮಾಡಿ ಒಳ್ಳೆಯದಾಗುತ್ತೆ. ಅದ್ರ ಬಗ್ಗೆ ನಾನು ವಿಡಿಯೋ ಕೂಡ ಮಾಡಿದ್ದೀನಿ, ಬೇಕಾದ್ರೆ ಡಿಸ್ಕ್ರಿಪ್ಷನ್ ಲಿಂಕನ್ನು ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಹಾಗೆಯೇ ನೀವು ಇಷ್ಟಪಡುವಂಥ ದೇವ್ರ ಜೊತೆಗೆ ನೀವು ಮನೆ ದೇವ್ರನ್ನೂ ಕೂಡ ನೀವು ಮಾಡಬೇಕು. ಬರೀ ನೀವು ಇಷ್ಟಪಡುವಂಥ ದೇವ್ರನ್ನ ಮಾಡಿಬಿಟ್ಟು ಬೇಡ್ಕೊಳ್ಳೋದಲ್ಲ ಗಾಯ್ಸ್, ಮನೆ ದೇವ್ರನ್ನೂ ಕೂಡ ಮಾಡಿ. ಮನೆ ದೇವರು ನೀವು ಇಷ್ಟಪಡುವಂಥ ದೇವರು ನಿಮ್ಮನ್ನ ಕಾಪಾಡ್ತಿದ್ರು ಕೂಡ ಮನೆ ದೇವರು ಕೂಡ ನಿಮ್ಮನ್ನ ಕಾಪಾಡೋಕ್ಕೆ ಅಂತಲೇ ಇರೋದು. ಓಕೆನಾ. ಸೊ ಅದಕ್ಕೆ ಹೇಳ್ತಾ ಇರೋದು, ಯಾವುದೇ ಕಾರಣಕ್ಕೂ ನೀವು ಮನೆ ದೇವ್ರನ್ನ ಬಿಡೋಕ್ಕಂತೂ ಹೋಗಬಾರ್ದು. ಸೊ ಬನ್ನಿ ಈಗ ತಡ ಮಾಡದೆ ವಿಡಿಯೋ ಅಂದರೆ ಯಾವ ರೀತಿ ರೆಮಿಡಿ ಇದನ್ನು ಮಾಡ್ಕೊಳ್ಳೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ಒಂದು ರೆಮಿಡಿಗೆ ಗಾಯ್ಸ್ ನಾನು ನೋಡಿ ಇಲ್ಲಿ ಪರಮ ಪವಿತ್ರವಾದದ್ದು ಕಲ್ಲುಪ್ಪನ್ನ ತೊಗೊಂಡಿದ್ದೀನಿ. ಓಕೆನಾ. ಅಂದರೆ ಮತ್ತು ಮಹಾಲಕ್ಷ್ಮಿಗೆ ತುಂಬಾ ಪ್ರಿಯವಾದದ್ದು ಈ ಕಲ್ಲುಪ್ಪು ಅನ್ನೋದು. ಹಾಗೆಯೇ ನಮ್ಮ ಅಂದರೆ ಅಡುಗೆ ರುಚಿನ ಹೆಚ್ಚಿಸೋಕ್ಕಲ್ದೇ ಇದನ್ನು ನಾವು ದೃಷ್ಟಿ ದೋಷನ ಕಳೆಯೋಕ್ಕಾಗಿರಬಹುದು. ಹಾಗೆಯೇ ಹಲವಾರು ತಂತ್ರಗಳು, ಅಂದರೆ ಪರಿಹಾರ ಶಾಸ್ತ್ರದಲ್ಲಿ, ಸಿದ್ಧಿಶಾಸ್ತ್ರದಲ್ಲಿ ನಾವು ತಂತ್ರಗಳಿಗೋಸ್ಕರ ನಾವು ಈ ಕಲ್ಲುಪ್ಪನ್ನ ಯೂಸ್ ಮಾಡ್ತೀವಿ. ಅದು ಅಲ್ಲದೆ ಗಾಯ್ಸ್ ಕಲ್ಲುಪ್ಪಿನಿಂದ ಮಾಡುವಂಥ ಪರಿಹಾರಗಳಿಗೆ 200% ಗುಡ್ ರಿಸಲ್ಟ್ಸ್ ಅಂತೂ ಸಿಗುತ್ತೆ. ಯಾಕಪ್ಪ ಅಂದರೆ ಮತ್ತೆ ಮಹಾಲಕ್ಷ್ಮಿಗೆ ತುಂಬಾ ಪ್ರಿಯವಾದದ್ದು ಇದು ಅಲ್ವಾ. ಅಂದರೆ ಇದು ಕೂಡ ಸಮುದ್ರದಲ್ಲಿ ಉದ್ಭವವಾಗಿರೋದು, ಮತ್ತು ಮಹಾಲಕ್ಷ್ಮಿ ಕೂಡ ಸಮುದ್ರದಲ್ಲಿ ಉದ್ಭವವಾಗಿರೋದ್ರಿಂದ ಮತ್ತು ಮಹಾಲಕ್ಷ್ಮಿಯ ಸಹೋದರಿ ಅಂತಲೇ ಹೇಳ್ಬೋದು ಕಲ್ಲುಪ್ಪನ್ನ. ಸೊ ಕಲ್ಲುಪ್ಪನ್ನ ಯೂಸ್ ಮಾಡಿಕೊಂಡು ಮಾಡುವಂಥ ತಂತ್ರಗಳಿಗೆ ತುಂಬಾ ಬೇಗನೆ ನಿಮಗೆ ಒಂದು ರಿಸಲ್ಟ್ ಅನ್ನೋದು ಸಿಗುತ್ತೆ. ಓಕೆನಾ. ಹಾಗೆಯೇ ಗೈಸ್ ನಾನಿಲ್ಲಿ ಕುಂಕುಮನ ನಾನು ತೊಗೊಂಡಿದ್ದೀನಿ. ಓಕೆನಾ. ಕುಂಕುಮ ಅನ್ನೋದು ತುಂಬಾ ಒಂದು ಪರಮ ಪವಿತ್ರವಾದದ್ದು ಅಲ್ವಾ. ಅಂದರೆ ಕುಂಕುಮ ಆಗಿರ್ಬೋದು, ಅರಿಶಿನ ಆಗಿರಬಹುದು, ಇದು ಕೂಡ ಅಷ್ಟೇ ಗಾಯ್ಸ್ ನಮ್ಮ ಸಂಪ್ರದಾಯದಲ್ಲಿ, ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ತುಂಬಾ ಒಂದು ಪ್ರಾಮುಖ್ಯತೆನ ಕೊಡ್ತೀವಿ. ಅದರ ಜೊತೆಗೆ
ಕುಂಕುಮ ಮತ್ತು ಅರಿಶಿನ ಅಂದರೆ ಮತ್ತು ಮಹಾಲಕ್ಷ್ಮಿಗಾಗಿರಬಹುದು, ಹಾಗೆಯೇ ನಮ್ಮ ಹೆಣ್ಣು ದೇವರುಗಳಿಗಾಗಿರಬಹುದು, ಎಲ್ಲರಿಗೂ ಕೂಡ ಮುತ್ತೈದೆಯರಿಗೆ ಎಲ್ಲರಿಗೂ ಕೂಡ ಒಂದು ಪರಮ ಪವಿತ್ರವಾದ ಸ್ಥಾನನ ಈ ಕುಂಕುಮ ಮತ್ತು ಅರಿಶಿನ ಅನ್ನೋದು ಕೊಟ್ಟಿದೆ, ಓಕೆನಾ. ಆದರೆ ನಾವು ಈ ರೆಮಿಡಿನಲ್ಲಿ ಕುಂಕುಮ ಮಾತ್ರ ನಾವು ಯೂಸ್ ಮಾಡ್ಕೊಳ್ತೀವಿ. ಈ ಏನಂದರೆ ಗಾಯ್ಸ್, ಇನ್ನೊಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೀವು ರೆಮಿಡಿನ ಮಾಡ್ತೀರಾ ಅಲ್ವಾ, ಆ ರೆಮಿಡಿನ ಮಾಡಲಿಕ್ಕೆ ನೀವು ಸಪ್ರೇಟಾಗಿ ಕಲ್ಲುಪ್ಪಾಗಿರಬಹುದು, ಈ ರೀತಿ ಕುಂಕುಮನ ನೀವು ದೇವ್ರ ಮುಂದೆ ಇಟ್ಟಿದ್ರೆ ಅದನ್ನು ಯೂಸ್ ಮಾಡಬೇಡಿ. ದಯವಿಟ್ಟು ಒಂದು ಅಂದರೆ ಹೊರ್ಗಡೆ ತೊಗೊಂಡು ಬನ್ನಿ, ಕುಂಕುಮನ ತೊಗೊಂಡು ಬಂದುಬಿಟ್ಟು ಸಪ್ರೇಟಾಗಿ ರೆಮಿಡಿ ಮಾಡಲಿಕ್ಕೆ ಅಂದ್ಬಿಟ್ಟು ತೊಗೊಂಡು ಬಂದು ಇಟ್ಕೊಳ್ಳಿ, ಓಕೆನಾ. ಕಲ್ಲುಪ್ಪು ಅಷ್ಟೇ ಚೆನ್ನಾಗಿರೋದು, ನೀವು ಅಂದರೆ ಒಳ್ಳೆ ಪ್ಯಾಕೆಟ್ ಅಂದರೆ ಹೊಸ ಪ್ಯಾಕೆಟ್ನ ತಂದುಬಿಟ್ಟು ನೀವು ಇಟ್ಕೊಳ್ಬೇಕು, ರೆಮಿಡಿಗೆ ಅಂತಲೇ ಇಟ್ಕೊಳ್ಬೇಕು. ಮನೆಯಲ್ಲಿ ಯೂಸ್ ಮಾಡುವಂಥ ಕಲ್ಲುಪ್ಪುನ ನೀವು ಅಡುಗೆಗೆ ಯೂಸ್ ಮಾಡ್ತೀರಲ್ಲ ಅದನ್ನಂತೂ ದಯವಿಟ್ಟು ಯೂಸ್ ಮಾಡೋಕ್ಕಂತೂ ಹೋಗಬೇಡಿ. ಹಾಗೆಯೇ ಗಾಯ್ಸ್ ನೋಡಿ, ಇಲ್ಲಿ ನಾನು ಒಂದು ಲವಂಗ ಮತ್ತು ಒಂದು ಏಲಕ್ಕಿನ ನಾನು ತೊಗೊಂಡಿದ್ದೀನಿ, ಓಕೆನಾ. ಲವಂಗ ಅನ್ನೋದು ಒಂದು ಮನೆಯಲ್ಲಿ ಒಂದು ಧನಾಭಿವೃದ್ಧಿ ಆಗಲಿಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಹಾಗೆಯೇ ಏಲಕ್ಕಿ ಅನ್ನೋದು ಒಂದು ಹಣನ ನಿಮಗೆ ಮ್ಯಾಗ್ನೆಟ್ ಥರ ಎಳೆಯುವಂಥ ಶಕ್ತಿ ಈ ಏಲಕ್ಕಿನಲ್ಲಿ ಇದೆ, ಓಕೆನಾ. ಮೊಗ್ಗು ಚೆನ್ನಾಗಿರೋದು ನೋಡ್ಕೊಳ್ಳಿ ಲವಂಗದಲ್ಲಿ, ಹಾಗೆಯೇ ಏಲಕ್ಕಿನೂ ಅಷ್ಟೇ ಚೆನ್ನಾಗಿರೋದು ನೋಡ್ಬಿಟ್ಟು ನೀವು ತೊಗೊಳ್ಬೇಕಾಗುತ್ತೆ. ಸೊ ಬನ್ನಿ, ತಡ ಮಾಡ್ದೇನೆ ಇವಾಗ ಯಾವ ರೀತಿ ಈ ರೆಮಿಡಿ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಗೈಸ್ ನೋಡಿ, ನಾನಿಲ್ಲಿ ಈ ರೆಮಿಡಿನ ಯಾವ ರೀತಿ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಇಲ್ಲಿ ಒಂದು ಪೇಪರ್ನ ನಾನು ತೊಗೊಂಡಿದ್ದೀನಿ, ಓಕೆನಾ. ಒಂದು ಪೇಪರ್ ಆದರೂ ತೊಗೋಬೋದು, ಇಲ್ಲಾಂದರೆ ಒಂದು ಪ್ಲೇಟ್ ಆದರೂ ತೊಗೊಳ್ಳಿ. ಅಕಸ್ಮಾತ್ ಪೇಪರ್ ತೊಗೊಂಡಿರೋರು ಇದನ್ನು ಒಂದು ಪ್ಲೇಟ್ ತೊಗೊಂಡು ಅದ್ರ ಮೇಲೆ ಈ ಪೇಪರ್ನ ಹಾಕಿಬಿಟ್ಟು ಮಾಡ್ಕೊಳ್ಳಿ, ಓಕೆನಾ. ಇಲ್ಲಿ ನಾನು ಒಂದು ಪೇಪರ್ನ ತೊಗೊಂಡಿದ್ದೀನಿ. ಇದಕ್ಕೆ ಗಾಯ್ಸ್ ನೋಡಿ, ನಾನು ಒಂದು ಇಡಿಯಷ್ಟು ಕಲ್ಲುಪ್ಪನ್ನ ನಾನು ಇದರೊಳಗಡೆ ಹಾಕ್ಕೊಳ್ತಾ ಇದ್ದೀನಿ, ಓಕೆನಾ. ಒಂದು ಇಡಿ ಮಾತ್ರ ಹಾಕ್ಕೊಳ್ಳಿ. ಹಾಗೆಯೇ ಈ ಒಂದು ರೆಮಿಡಿನ ಯಾವ ವಾರ ಮಾಡಬೇಕು ಮೇಡಮ್ ಅಂತ ನೀವು ಕೇಳ್ಬೋದು. ಈ ಒಂದು ರೆಮಿಡಿನ ಗಾಯ್ಸ್ ನೀವು ಗುರುವಾರ, ಶುಕ್ರವಾರ ಹಾಗೆಯೇ ಮಂಗಳವಾರ ಮಾಡ್ಕೊಳ್ಬೇಕು, ಸರಿನಾ. ಅಕಸ್ಮಾತ್ ನೀವು ಮನೇಲಿ ಮಾಡೋದಾದರೆ ಗುರುವಾರ ಮಾಡ್ಕೊಳ್ಳಿ, ಅಂದರೆ ನೈಟ್ ಮಾಡಬೇಕು. ನೀವು ಊಟ ಎಲ್ಲ ಮುಗಿಸ್ಕೊಂಡು ಮಲ್ಕೊಳ್ತಾ ಇರ್ತೀರಲ್ಲ ಆವಾಗ ನೀವು ನೈಟಲ್ಲಿ ಮಾಡಬೇಕಾಗುತ್ತೆ. ಅಕಸ್ಮಾತ್ ನೀವು ಶಾಪಲ್ಲಿ ಬಿಸ್ನೆಸ್ ಮಾಡ್ತಾ ಇರ್ತೀರಲ್ಲ, ಅವರು ಅಂಗಡಿನ ನೀವು ಕ್ಲೋಸ್ ಮಾಡ್ಕೊಂಡು ಬರಬೇಕಾದ್ರೆ ಈ ಒಂದು ರೆಮಿಡಿನ ಮಾಡಿಬಿಟ್ಟು ಇಟ್ಬಿಟ್ಟು ಬನ್ನಿ, ಓಕೆನಾ. ಸೊ ನಾನಿಲ್ಲಿ ಒಂದು ಇಡಿಯಷ್ಟು ಕಲ್ಲುಪ್ಪನ್ನ ನಾನು ತೊಗೊಂಡಿದ್ದೀನಿ. ಹಾಗೆಯೇ ಇಲ್ಲಿ ನಾನು ಇದ್ರ ಜೊತೆಗೆ ಗಾಯ್ಸ್ ಅರ್ಧ ಟೇಬಲ್ ಸ್ಪೂನ್ ಆದರೂ ತೊಗೋಬೋದು, ಇಲ್ಲಾಂದರೆ ನಾನು 1/4 ಟೇಬಲ್ ಸ್ಪೂನ್ ತೊಗೊಳ್ಳಿ. ನಾನಿಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ತೊಗೊಂಡಿದ್ದೀನಿ. ಅರ್ಧ ಟೇಬಲ್ ಸ್ಪೂನೇ ತೊಗೊಂಡು ಇದ್ರೊಳಗಡೆ ಹಾಕ್ಕೊಳ್ಳಿ. ಅಂದರೆ ಗಾಯ್ಸ್ ಏನಂದರೆ ಈ ಕುಂಕುಮನ ನೀವು ಎಷ್ಟು ಬೇಕಾದರೂ ತೊಗೋಬೋದು, ಅಂದರೆ 1/4 ಟೇಬಲ್ ಸ್ಪೂನ್ ಆದರೂ ತೊಗೋಬೋದು, ಇಲ್ಲ ಅರ್ಧನಾದ್ರೂ ತೊಗೋಬೋದು, ಒಂದಾದರೂ ತೊಗೋಬೋದು, ನಿಮ್ಮ ಕಂಫರ್ಟಬಲ್ಲು. ಅಂದರೆ ನಾನಿಲ್ಲಿ ಏನಂತ ಅಂದರೆ ಒಂದು ಇಡಿಯಷ್ಟು ನಾನು ಕಲ್ಲುಪ್ಪು ಹಾಕಿರೋದ್ರಿಂದ ಅರ್ಧ ಟೇಬಲ್ ಸ್ಪೂನ್, ಅಂದರೆ ಇದು ಚಿಕ್ಕ ಸ್ಪೂನಲ್ಲಿ ನಾನು ತೊಗೊಂಡಿದ್ದೀನಿ, ಸರಿನಾ. ದೊಡ್ಡ ಸ್ಪೂನಲ್ಲಿ ತೊಗೊಳಕ್ಕೆ ಹೋದರೆ ಒಂದು 1/4 ಟೇಬಲ್ ಸ್ಪೂನ್ ಆಗುತ್ತೆ ಇದು ಅಷ್ಟೇ. ಸೊ ನಾನಿಲ್ಲಿ ಕುಂಕುಮನ ಹಾಕಿಬಿಟ್ಟು ಗಾಯ್ಸ್ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಈ ರೀತಿ ಕಲ್ಲುಪ್ಪಿಗೆ ನೀವು ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು. ಮಾಡ್ಕೊಂಡಾದಮೇಲೆ ಗಾಯ್ಸ್ ನೀವು ಈ ಲವಂಗ ಮತ್ತು ಈ ಏಲಕ್ಕಿ ಇದೆ ನೋಡಿ, ಈ ಏಲಕ್ಕಿನ ಇಲ್ಲಿ ಇಟ್ಕೊಳ್ಳಿ. ಹಾಗೆಯೇ ಲವಂಗನೂ ಕೂಡ ನಾನು ಇದ್ರ ಜೊತೆ ಇಡ್ತಾ ಇದ್ದೀನಿ. ಇಷ್ಟೇ ಗಾಯ್ಸ್, ಆಯಿತಾ. ಇಷ್ಟನ್ನ ನೀವು ಮಾಡಿಬಿಟ್ಟು ಏನು ಮಾಡಬೇಕು ಅಂತ ಹೇಳ್ತೀನಿ. ಇದನ್ನು ನೀವು ತೊಗೊಂಡೋಗ್ಬಿಟ್ಟು ಗಾಯ್ಸ್ ಫಸ್ಟು ನೀವು ನೈಟು ಮಲ್ಕೊಳ್ಬೇಕಾದ್ರೆ ದೇವಿ ಮುಂದೆ, ಅಂದರೆ ಮಾತೆ ಮಹಾಲಕ್ಷ್ಮಿ ಫೋಟೋ ಮುಂದೆ ನಿಂತ್ಕೊಂಡು ನೀವು ಸಂಕಲ್ಪನ ಮಾಡ್ಕೊಳ್ಬೇಕು. ನಿಮ್ಗೇನು ಕಷ್ಟ ಇದೆ ನಿಮ್ಮ ಮನೆಯಲ್ಲಿ, ನಿಮಗೆ ಗಂಡ ಹೆಂಡ್ತಿಗೆ ಏನಾದರೂ ಕಿರಿಕಿರಿ ಆಗ್ತಾ ಇದೆಯಾ ಮನೆಯಲ್ಲಿ, ಹಾಗೆಯೇ ನಿಮಗೆ ಹಣ ಅನ್ನೋದು ಮನೆಯಲ್ಲಿ ಉಳಿತಾ ಇಲ್ವಾ, ಅಂದರೆ ಕಷ್ಟಪಟ್ಟು ದುಡಿತಾ ಇರ್ತೀರಾ ಅಂದರೂ ಕೂಡ ₹1 ಉಳಿತಾ ಇರೋದಿಲ್ಲ, ಆ ರೀತಿ ಪ್ರಾಬ್ಲಮ್ ಆಗ್ತಿದೆಯಾ, ಇಲ್ಲಾಂದರೆ ಆರೋಗ್ಯದ ಸಮಸ್ಯೆ ಇದೆಯಾ, ಇಲ್ಲ ಅಂತಂದರೆ ನಿಮಗೆ ಸಾಲದ ಕಾಟ ಅನ್ನೋದು ಜಾಸ್ತಿ ಇದೆಯಾ, ನಿಮ್ಮ ಮಕ್ಕಳು ಮನೆಯಲ್ಲಿ ಹೇಳಿದ ಮಾತು ಕೇಳ್ತಾ ಇಲ್ವಾ, ಹಾಗೆಯೇ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಏನಾದರೂ ತೊಂದರೆ ಏನಾದರೂ ಇದೆಯಾ, ಈ ರೀತಿ ನಿಮ್ಮದು ಕಷ್ಟ ಏನಿದೆ ಅದನ್ನು ದೇವಿ ಮುಂದೆ ನಿಂತ್ಕೊಂಡು ಸಂಕಲ್ಪನ ಮಾಡ್ಕೋಬೇಕು. ಈ ಒಂದು ರೆಮಿಡಿನ ನಾನು ಇಂಥ ಕಷ್ಟಕ್ಕೆ ನಾನು ಈ ಒಂದು ರೆಮಿಡಿನ ಮಾಡ್ಕೊಳ್ತಾ ಇದ್ದೀನಿ, ನನಗೆ ಆದಷ್ಟು ಬೇಗ ನನಗೆ ನನ್ನ ಕಷ್ಟ ಅನ್ನೋದು ನಿವಾರಣೆ ಆಗಬೇಕು ತಾಯಿ ಅಂತ ಕೇಳಿಕೊಂಡು ನೀವು ಸಂಕಲ್ಪನ ಮಾಡ್ಕೊಳ್ಳಿ. ಸಂಕಲ್ಪನ ಮಾಡಿಕೊಂಡು ನೀವು ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಒಂದು ಮೂಲೆಯಲ್ಲಿ ಇದನ್ನು ಪೇಪರ್ನ ಒಂದು ಪ್ಲೇಟ್ ಇಟ್ಕೊಳ್ಳಿ. ಈ ಪೇಪರ್ನ ತೊಗೊಂಡೋಗ್ಬಿಟ್ಟು ನೀವು ಇಟ್ಬಿಡಿ, ಯಾವುದಾದ್ರೂ ಒಂದು ಮೂಲೆಯಲ್ಲಿ ಇಟ್ಬಿಡಿ. ಅಕಸ್ಮಾತ್ ನೀವು ಶಾಪಲ್ಲಿ ಮಾಡೋರು ನೈಟು ಶಾಪ್ ಕ್ಲೋಸ್ ಮಾಡ್ಬೇಕಾದ್ರೆ ಮಾಡಿಬಿಟ್ಟು ಅಲ್ಲೂ ಅಷ್ಟೇ ಯಾವುದಾದ್ರೂ ಒಂದು ಮೂಲೆಯಲ್ಲಿ ಇಟ್ಬಿಟ್ಟು ಬಂದುಬಿಡಿ, ಸರಿನಾ. ಇದಾದಮೇಲೆ ಗೈಸ್ ನೀವು ಏನು ಮಾಡಬೇಕಂದ್ರೆ ನೈಟ್ ಫುಲ್ಲು ಅಲ್ಲೇ ಇಟ್ಬಿಡಿ. ನೀವು ಯಾವ ಮೂಲೆಯಲ್ಲಿ ಇಟ್ಟಿರ್ತೀರ ಅದೇ ಮೂಲೆಯಲ್ಲಿ ಇಟ್ಬಿಟ್ಟು ನಿಮ್ಮ ಪಾಡು ನೀವು ಮಲ್ಕೊಳ್ಳಿ. ಬೆಳಿಗ್ಗೆ ಎದ್ದುಬಿಟ್ಟು ನೀವು
ಈ ಒಂದು ಪೇಪರ್ನ ನೀವು ಅಂದರೆ ಇದರಲ್ಲಿ ನಾನು ಹಾಕಿದ್ದೀನಲ್ಲ ಗಾಯ್ಸ್, ಇದರಲ್ಲಿ ಒಂದು ಚೂರು ಕೂಡ ಕೆಳಗಡೆ ಬೀಳಬಾರ್ದಿದು, ಓಕೆನಾ. ಒಂದು ಚೂರು ಕೂಡ ಕೆಳಗಡೆ ಬೀಳ್ದೇ ನೀವು ಇದನ್ನು ಹೊರಗಡೆ ತೊಗೊಂಡೋಗಿ ಯಾರು ಓಡಾಡದೇ ಇರುವಂಥ ಜಾಗದಲ್ಲಿ, ಅಂದರೆ ಯಾವುದಾದ್ರೂ ಒಂದು ಗಿಡದ ಹತ್ರ ಹಾಕ್ಬಿಡಿ ಇದನ್ನು, ಸರಿನಾ. ಯಾಕಂದರೆ ನಮ್ಮಿಂದ ಇನ್ನೊಬ್ಬರಿಗೆ ತೊಂದರೆ ಆಗಬಾರ್ದು ಅಲ್ವಾ. ದೇವರು ನಮಗೆ ಒಳ್ಳೇದು ಮಾಡ್ತಾನೆ. ಯಾಕಂದರೆ ನಾವು ಇನ್ನೊಬ್ಬರಿಗೆ ಕಷ್ಟ ಕೊಟ್ಟರೆ ಗಾಯ್ಸ್ ಕರ್ಮ ರಿಟರ್ನ್ಸ್ ಅಂತ ಹೇಳ್ತಾರಲ್ಲ, ಆ ಥರ ನಾವು ಇನ್ನೊಬ್ರಿಗೆ ಕಷ್ಟ ಕೊಟ್ಟರೆ ಇನ್ನೊಬ್ರು ನಮಗೆ ಕಷ್ಟ ಕೊಡುವಂಥ ಕಾಲ ಇದ್ದು, ಈಗಿನ ಕಾಲದಲ್ಲಿ ಈಗಿನ ಮಾಡಿದ್ದು ಪಾಪ ಕರ್ಮ ಮುಂದಿನ ಜನ್ಮದಲ್ಲಿ ಅನುಭವಿಸ್ತಾರೆ ಅಂತ ಹೇಳ್ತಿದ್ರು ಅವಾಗ, ಆಯಿತಾ. ಆದರೆ ಈಗಿನ ಜನ್ಮದಲ್ಲಿ ಏನಂದರೆ ಗಾಯ್ಸ್, ಇವಾಗ ಮಾಡಿದ್ದು ಇವಾಗಲೇ ನಿಮಗೆ ತೋರಿಸುತ್ತೆ, ಅಂದರೆ ಕರ್ಮ ರಿಟರ್ನ್ಸ್ ಅಂತ ತೋರಿಸುತ್ತೆ. ನಮ್ಮಿಂದ ಯಾರಿಗೂ ತೊಂದರೆ ಆಗೋದು ಬೇಡ, ನಮ್ಮಿಂದ ಎಲ್ಲರಿಗೂ ಕೂಡ ಒಳ್ಳೇದಾದರೆ ಸಾಕು. ಅದಕ್ಕೆ ಹೇಳ್ತಾ ಇರೋದು, ಯಾರು ಓಡಾಡದೇ ಇರುವಂಥ ಜಾಗಕ್ಕೆ ತೊಗೊಂಡೋಗ್ಬಿಟ್ಟು ಯಾವುದಾದ್ರೂ ಒಂದು ಗಿಡದ ಹತ್ರ ಹಾಕ್ಬಿಡಿ, ಸರಿನಾ. ಹಾಕ್ಬಿಟ್ಟು ಬಂದುಬಿಟ್ಟು ಗೈಸ್ ನೀವು ಮಾಮೂಲಿ ಯಥಾ ಪ್ರಕಾರ ಕೈಕಾಲು ತೊಳ್ಕೊಂಡು ನಿಮ್ಮ ಕೆಲಸ ಏನಿದೆ ಅದು ಮಾಡ್ಕೊಳ್ಳಿ. ಆದರೆ ಇದು ಕೆಳಗಡೆ ನಿಮ್ಮ ಮನೆಯಲ್ಲಿ ಒಂದು ಚೂರು ಕೆಳಗಡೆ ಬೀಳಬಾರ್ದು ಅಷ್ಟೇ. ಆ ರೀತಿ ನೋಡ್ಕೊಳ್ಳಿ. ಯಾಕಪ್ಪ ಅಂದರೆ ನಿಮ್ಮ ಮನೆಯಲ್ಲಿ ಇರುವಂಥ ಎಲ್ಲ ಒಂದು ನೀವೇನು ಕೇಳ್ಕೊಂಡಿರ್ತೀರ ದೇವ್ರ ಹತ್ರ, ಅದು ಎಲ್ಲನೂ ಕೂಡ ಅಂತಂದರೆ ಒಂದು ನೆಗೆಟಿವಿಟಿನ ಇದು ಎಳ್ಕೊಂಡಿರುತ್ತೆ, ಅಷ್ಟು ಶಕ್ತಿ ಇದೆ. ಯಾಕಂದರೆ ಇಲ್ಲಿ ನಾವು ಯೂಸ್ ಮಾಡಿರುವಂಥದ್ದು ಕಲ್ಲುಪ್ಪು, ಹಾಗೆಯೇ ಕುಂಕುಮ, ಹಾಗೆಯೇ ಲವಂಗ ಮತ್ತು ಏಲಕ್ಕಿ, ಓಕೆನಾ. ಲವಂಗ ಮತ್ತು ಏಲಕ್ಕಿ ಒಂದೊಂದೇ ತೊಗೊಳ್ಳಿ. ಈ ರೀತಿ ನೀವು ಮಾಡ್ಕೊಂಡು ಬರಬೇಕು ಗಾಯ್ಸ್. ಇದನ್ನು ನೀವು ವಾರ ಕೂಡ ಮಾಡ್ಬೋದು, ಓಕೆನಾ. ಅಂದರೆ ಇದನ್ನು ನೀವು ಮಾಡ್ಕೊಳ್ಳಿ, ಮಾಡಿದ್ದು 3 ದಿನದಲ್ಲೇ ನಿಮಗೆ ಒಂದು ಗುಡ್ ರಿಸಲ್ಟ್ ಅನ್ನೋದು ಸಿಗುತ್ತೆ. ನಿಮಗೆ ಏನು ಸಮಸ್ಯೆನ ನೀವು ಕೇಳ್ಕೊಂಡಿರ್ತಾರೆ ಗಾಯ್ಸ್, ನೋಡಿ ಬೇಕಾದ್ರೆ ಅಬ್ಸರ್ವ್ ಮಾಡಿ, ನೀವೇ ನನಗೆ ಕಮೆಂಟ್ ಮಾಡ್ತೀರಾ, ಹೌದು ಮೇಡಮ್ ನೀವು ಹೇಳಿ ನಿಜ ಆಯಿತು, ನಾನು ಈ ಒಂದು ತಂತ್ರನ ಮಾಡಿದೆ, ನನಗೆ ನಿಜವಾಗ್ಲೂ ವರ್ಕೌಟ್ ಆಯಿತು ಅಂತ ನೀವೇ ನನಗೆ ಕಮೆಂಟ್ ಮಾಡ್ತೀರಿ. ಯಾಕಂದರೆ ನಾನಾಗಿರಬಹುದು, ಹಾಗೆ ನಮ್ಮ ಫ್ಯಾಮಿಲಿ, ನನ್ನ ಫ್ರೆಂಡ್ಸ್, ನನಗೆ ಯಾರ್ಯಾರು ಗೊತ್ತು ಎಲ್ಲರೂ ಕೂಡ ಈ ಒಂದು ರೆಮಿಡಿನ ಮಾಡಿಕೊಂಡು ಎಲ್ಲರಿಗೂ ಕೂಡ ಸಕ್ಸಸ್ಫುಲ್ ಆಗಿದೆ ಗೈಸ್. ಯಾರೂ ಸಕ್ಸಸ್ಫುಲ್ ಆಗಿಲ್ಲ ಅಂತ ಹೇಳೇ ಇಲ್ಲ, ಓಕೆನಾ. ಸೊ ಅದಕ್ಕೆ ನಾನು ಕೂಡ ನಿಮಗೆ ಶೇರ್ ಮಾಡ್ತಾ ಇರೋದು, ನನ್ನಿಂದ ನಿಮಗೇನೋ ಒಂದು ಹೆಲ್ಪ್ ಆಗಲಿ ಅಂತ ಅಷ್ಟೇ, ಇನ್ನೇನೂ ಇಲ್ಲ, ಓಕೆನಾ. ಸೊ ಈ ಒಂದು ರೆಮಿಡಿನ ಮಾಡ್ಕೊಳ್ಳಿ. ನೀವು ವಾರ ಕೂಡ ಮಾಡ್ಬೋದು, ಏನೂ ತೊಂದರೆ ಇಲ್ಲ. ಇಷ್ಟೇ ವಾರ ಮಾಡಬೇಕು ಇಲ್ಲ ಇಷ್ಟೇ ತಿಂಗಳು ಮಾಡಬೇಕು ಅಂತ ಏನೂ ಇಲ್ಲ ಗಾಯ್ಸ್, ನಿಮಗೆ ಸುಧಾರಣೆ ಕಂಡೇ ಕಾಣುತ್ತೆ. ನೀವು ಎಷ್ಟು ವಾರ ಬೇಕಾದರೂ ಕೂಡ ಮಾಡ್ಕೊಳ್ಬಹುದು, ಓಕೆನಾ. ಸೊ ನೋಡಿದ್ರಲ್ಲ ಗಾಯ್ಸ್, ಇವತ್ತಿನ ವ್ಲಾಗ್ ನಿಮಗೆ ಇನ್ಫಾರ್ಮೇಷನ್ ವಿಡಿಯೋ ಆಗಿತ್ತು ಅಂತ ಅಂದ್ಕೊಳ್ತೀನಿ, ಯೂಸ್ಫುಲ್ ಆಯಿತು ಅಂತ ಅಂದ್ಕೊಳ್ತೀನಿ. ಯೂಸ್ಫುಲ್ ಅಂತ ಅನಿಸಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಇನ್ನೊಬ್ರ ಕಷ್ಟಕ್ಕೆ ನೆರವಾಗಿ ಲೈಕ್ ಮಾಡಿ, ಅಷ್ಟೇ ನಾನು ಕೇಳ್ಕೊಳ್ಳೋದು, ಓಕೆನಾ. ಹಾಗೆಯೇ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ನನ್ನ ಧನ್ಯವಾದಗಳನ್ನ ತಿಳಿಸ್ತೀನಿ. ಹಾಗೆಯೇ ಯಾವ್ಯಾವ ರೀತಿ ವೀಡಿಯೋಸ್ ಬೇಕು ಅಂತ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ, ನಾನು ಅದನ್ನು ಮಾಡ್ತೀನಿ, ಓಕೆನಾ. ಹಲವಾರು ಜನ ವೀಡಿಯೋ ಮಾಡ್ತಿದ್ದೀರಾ, ಅವರೆಲ್ಲರಿಗೂ ಕೂಡ ಹೆಲ್ಪ್ ಆಗ್ತಿದೆ ಅಂತ ಅಂದ್ಕೊಳ್ತೀನಿ. ಸಕ್ಸಸ್ ಆಗ್ತಿದೆ ಮೇಡಮ್ ಅಂತಲೂ ಕಮೆಂಟ್ ಮಾಡ್ತಿದ್ದೀರಾ, ತುಂಬಾ ಖುಷಿ ಆಗ್ತಾ ಇದೆ. ಮತ್ತು ಮಹಾಲಕ್ಷ್ಮಿ ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ ಎಲ್ಲರಿಗೂ ಕೂಡ ಒಳ್ಳೇದು ಮಾಡಲಿ. ನೀವೇನು ಕೇಳ್ತೀರಾ, ನೀವೇನು ಬಯಸ್ತೀರಾ ಎಲ್ಲ ಕೂಡ ನಿಮಗೆ ಈ ವರ್ಷದಲ್ಲಿ ಸಿಗಲಿ ಅಂತ ನಾನು ಕೂಡ ದೇವ್ರ ಹತ್ರ ಕೇಳ್ಕೊಳ್ತಾ ಇವತ್ತಿನ ವ್ಲಾಗ್ನ ಎಂಡ್ ಮಾಡ್ತೀನಿ. ಹಾಗೆಯೇ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೂಡ ಕೊಟ್ಟಿರ್ತೀನಿ. ಸುಮಾರು ವಿಡಿಯೋ ಮಾಡಿ ಹಾಕಿದ್ದೀನಿ, ಎಲ್ಲನೂ ಕೂಡ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬೈ ಸಿ ಯು, ಟೇಕ್ ಕೇರ್.